ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 37ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ಸೈಟ್ ನಲ್ಲಿರುವಂತಹ 46 ಪ್ರಶ್ನೆ ಪತ್ರಿಕೆಗಳ ಪೈಕಿ 36ನ್ನ ನಾವೀಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಈ ಒಂದು ಕ್ಲಾಸ್ ನಲ್ಲಿ ನಾವು ಮ್ಯಾಥ್ಸ್ ನ 15, ರೀಸನಿಂಗ್ ನ 5 ಪ್ರಶ್ನೆಗಳು ಅಂದ್ರೆ ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನ ಯಾವ ರೀತಿ ಎಕ್ಸಾಮ್ ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನೆಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. ಓಕೆ, 4 ಸಂಖ್ಯೆಗಳ ಸರಾಸರಿ 80 ಆಗಿದ್ದರೆ ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದರು. ಓಕೆ ನೋಡ್ರಿ, ಒಂದು ಸರಾಸರಿ ಅಂದ್ರೆ ಏನು, ಒಂದು ಸಂಖ್ಯೆದಂತ ಪ್ರತಿಯೊಬ್ಬರದ್ದು ಅಂತ. ಹಾಗಾದ್ರೆ ಪ್ರತಿಯೊಬ್ಬರದ್ದು 80 ಇತ್ತಂದ್ರ 4 ಜನರದ್ದು ಎಷ್ಟಾಯ್ತು, 8 4 32 320 ಸರಿಯಾದ ಉತ್ತರ. ಸಿಂಪಲ್ ಹೌದಲ್ಲ. ನೋಡ್ರಿ, ಒಬ್ಬರದು 80 ಆದ್ರ 4 ಸಂಖ್ಯೆಗಳದ್ದು ಎಷ್ಟಾಯ್ತು, 8 4 32 ಮುಂದೊಂದು 0 ಅಂದ್ರೆ 320. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 3 ಮಕ್ಕಳ ಸರಾಸರಿ 43 ಕೆಜಿ. 3 ಮಕ್ಕಳ ಸರಾಸರಿ ಎಷ್ಟು, 43 ಕೆಜಿ. ಇಬ್ಬರ ತೂಕ 40 ಮತ್ತು 39 ಕೆಜಿ ಇದ್ದರೆ ಮೂರನೇ ಮಗುವಿನ ತೂಕ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ನಮಗ ಟೋಟಲ್ 3 ಮಂದಿದ ಎಷ್ಟು ತೂಕ ಇತ್ತು ಅದ್ರೊಳಗೆ ಇವ್ರಿಬ್ಬರದು ತೆಗದ್ರ ಮೂರನೇದವ್ರು ಸಿಗ್ತದಲ್ಲ, 3 ಮಂದಿದ ತೂಕವನ್ನ ತಗೊಂಡು ಅದ್ರೊಳಗೆ ಇಬ್ಬರದನ್ನ ತೆಗದ್ರ ನಮಗ ಮೂರನೇ ಮಗುವಿನ ತೂಕ ಸಿಗ್ತದ. ಹಾಗಾದ್ರೆ 3 ಮಂದಿದ ತೂಕ ಎಷ್ಟಿತ್ತು ಅನ್ನೋದು ನೋಡೋಣ. ಸರಾಸರಿ ಅಂದ್ರೆ ಏನು, ಒಬ್ಬರಿಗೆ 43 ಇರುವಂತದ್ದು. ಇಂಥವ್ರು ಎಷ್ಟು ಮಕ್ಕಳದಾರ, 3 ಮಕ್ಕಳದಾರ. ಹಾಗಾದ್ರೆ 3 3 9 3 4 12 ಅಂದ್ರೆ ಓವರ್ ಆಲ್ ಆಗಿ ಟೋಟಲ್ ವೇಟ್ ಎಷ್ಟೈತಿ, 129. ರೈಟ್. ಹಾಗಾದ್ರೆ ಇದ್ರೊಳಗ ಇವ್ರ ಇಬ್ಬರದು ತೆಗೆದು ಬಿಟ್ರೆ ನಮಗ ಮೂರನೇದವನ್ ಸಿಗುತ್ತದ. ಹಾಗಾದ್ರೆ ಇಬ್ಬರದು ಕೂಡಿ ಎಷ್ಟಾಯ್ತು, 40 + 39 ಅಂದ್ರ 79. ಇವ್ರಿಬ್ಬರನ್ನ ಕಳೆದು ಬಿಟ್ರೆ ನಮಗ ಮೂರನೇ ವ್ಯಕ್ತಿದ ಸಿಗುತ್ತದ. ಹಾಗಾದ್ರೆ ಮೂರನೇ ವ್ಯಕ್ತಿದ ಎಷ್ಟದಪ್ಪ, 50. ಯಾವ ಆಪ್ಷನ್ ಕಾಣಿಸ್ತಾ, 50. ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ವರ್ಷಕ್ಕೆ 5% ಸರಳ ಬಡ್ಡಿ ದರದಲ್ಲಿ 8,760 ರೂಪಾಯಿಗೆ 876 ಬಡ್ಡಿ ಬರಲು ಎಷ್ಟು ವರ್ಷ ಬೇಕು? 10% ಬಡ್ಡಿ ಬಂದತಿ, ಒಂದು ವರ್ಷಕ್ಕೆ 5% ಅಂದ್ರ 2 ವರ್ಷದೊಳಗ 10% ಬಡ್ಡಿ ಬರ್ತದ. ಇಷ್ಟ ವಿಚಾರ ಮಾಡುವಂಥದ್ದು ಹೆಂಗ ಸರ ಅಂತ ಕೇಳಬಹುದು ನೀವು. ನೋಡ್ರಿ, ಬಡ್ಡಿ ಎಷ್ಟು ರೂಪಾಯಿ ಬಂದತಿ, 876 ರೂಪಾಯಿ. ಎಷ್ಟು ರೂಪಾಯಿಗೆ, 8,760 ರೂಪಾಯಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, 100ರಿಂದ ಗುಣಿಸ್ತೀರಿ. ರೈಟ್. ಹಾಗಾದ್ರೆ 10 ಇಂದ 10 ಹೋತು, 876 ಇಂದ 876 ಹೋತು. ಹಾಗಾದ್ರೆ 8% ಬಡ್ಡಿ ಬಂದಂಗಾಗೈತಿ ನಮಗ, 10% ಬಡ್ಡಿ ಬಂದತ್ತು. ಹಾಗಾದ್ರೆ ಒಂದು ವರ್ಷಕ್ಕೆ 5% ಬರ್ತತಿ. ಹಾಗಾದ್ರೆ 10% ಬರಾಕಿ ಎಷ್ಟು ವರ್ಷ ಬೇಕು, 2 ವರ್ಷ ಬೇಕು. ಸಿಂಪಲ್ ಸೊಲ್ಯೂಷನ್ ಇರುವಂತದ್ದು. ಇಲ್ಲ ಸರ್ ನಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಫಾರ್ಮುಲಾ ಅಂತೂ ಇದ್ದೇ ಇದೆ, ಫಾರ್ಮುಲಾ ಮುಖಾಂತರ ನೀವು ಸಾಲ್ವ್ ಮಾಡಬಹುದು. PTR / 100 = ಸಿಂಪಲ್ ಇಂಟ್ರೆಸ್ಟ್. ಈ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ರೈಟ್. ಹಾಗಾದ್ರೆ ಅಸಲು ಎಷ್ಟದ, 8,760 ರೂಪಾಯಿ ಇಂಟು ಟೈಮ್ ಎಷ್ಟದ ಗೊತ್ತಿಲ್ಲ, ಬಡ್ಡಿ ದರ 5% ಭಾಗಿಸು 100. ಬಡ್ಡಿ ಎಷ್ಟು ಬಂದದ, 876. ರೈಟ್. 10 ಇಂದ 10 ಹೋತು, 876 ಇಂದ 876 ಹೋತು. 5 1 5 2. ಹಾಗಾದ್ರೆ ಟಿ ಜಾಗದಾಗ ಏನ್ ಬಂತು, 2 ಬಂತು. ಈ ರೀತಿಯಾಗಿ ಮಾಡ್ಬೋದು, ಬಟ್ ಓರಲಿ ಈ ಕ್ವಶನ್ ಅನ್ನ ಮಾಡಿ ಮುಗಿಸಬಹುದು. ರೈಟ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ಸಂಖ್ಯೆ 12ರಿಂದ ಭಾಗಿಸಲ್ಪಡ್ತದ? 12 5 60. ಹಾಗಾದ್ರೆ 12ರಿಂದ ಭಾಗ ಹೋಗುವಂತ ಸಂಖ್ಯೆ ಇದ ಒಂದ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 5 9 30ರ ಲ ಸ ಅ ಕಂಡಿಡ್ರಿ. ಹಾಗಾದ್ರೆ 30ರಿಂದನೂ ಬಾ ಹೋಗ್ಬೇಕು, 9ರಿಂದನೂ ಬಾ ಹೋಗ್ಬೇಕು, 5ರಿಂದ. ನೋಡ್ರಿ, ಯಾವುದೇ ಒಂದು ಲ ಸ ಅ ಕಂಡುಹಿಡಿಯುವಂತ ಪ್ರಶ್ನೆ ಒಳಗ 10 ಲಾಸ್ಟಕ್ಕೆ 0 ಬಂದಿತ್ತಪ್ಪ ಅಂತಂದ್ರ ಲ ಸ ಅ ಒಳಗೂ ಕೂಡ ಲಾಸ್ಟ್ ಏನ್ ಬರಬೇಕು, 0 ಇರಬೇಕು. ಹಾಗಾದ್ರೆ ಇಲ್ಲಿ 0 ಇಲ್ಲ, ಇಲ್ಲಿ 0 ಇಲ್ಲ, ಇಲ್ಲಿ 0 ಇಲ್ಲ. ಲಾಸ್ಟಕ್ಕೆ 0 ಇರುವಂತಹದ್ದು ಒಂದು ಆಪ್ಷನ್ ಇತ್ತು. ಯಾವುದದು? ಆಪ್ಷನ್ 1. ಅದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೋಡ್ರಿ, ಯಾವ್ದು ಬೇಕಾದ ಕ್ವಶನ್ ಕೊಡಲಿ, ಎಲ್ಲರೇ ಲಾಸ್ಟಕ್ಕೆ 0 ಇತ್ತಪ್ಪ ಅದ್ರ ಮುಂದೆ ಲ ಸ ಕಂಡು ಹಿಡಿ ಅಂತ ಕೊಟ್ಟಿದ್ರಂದ್ರ ನಿಮ್ಮ ಲ ಸ ಒಳಗೂ ಕೂಡ ಏನಿರಬೇಕು, 0 ಇರಬೇಕು.
ಅಂದ್ರೆ ಮಾತ್ರ ಅದು ಲಸ ಆಗೋದಕ್ಕೆ ಸಾಧ್ಯದ. ಇಲ್ಲಿ 0 ಇರುವಂಥದ್ದು ಒಂದು ಆಪ್ಷನ್ ಇತ್ತು, ಅದು ಯಾವುದು ಆಪ್ಷನ್ 1 ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. 49ರ ವರ್ಗಮೂಲ ಕಂಡಿಡ್ರಿ. ಯಾವ ಒಂದು ಸಂಖ್ಯೆಯನ್ನ ಗುಣಿಸಿದಾಗ 49 ಬರ್ತದೆ ಸೇಮ್ ಸಂಖ್ಯೆಯಿಂದ? 7 7 49. ಹಾಗಾದ್ರೆ 49ರ ವರ್ಗಮೂಲ ಎಷ್ಟು? 7. ರೈಟ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಸಮೀಕರಣದ ಮೌಲ್ಯವೇನು ಅಂತ ಕ್ವಶನ್ ಕೊಟ್ಟಿರುವಂಥದ್ದು. ಹಾಗಾದ್ರೆ ಕಾಣಿಸ್ತಾ ಇಲ್ಲ ಅಂದ್ರೆ ಒಂದ್ಸಾರಿ ಬರೀತೀನಿ ನೋಡ್ರಿ. 78 ಭಾಗಿಸು 6 + 2 ಗುಣಿಸು 3 + 5. ನೋಡ್ರಿ, ಫಸ್ಟ್ ಯಾವಾಗ್ಲೂ ನಾವು ಬ್ರಕೆಟ್ ಅನ್ನ ಸಾಲ್ವ್ ಮಾಡ್ಬೇಕು. 6 + 2 ಅಂದ್ರೆ 8, 8 1 8 6 ಆಮೇಲೆ ಗುಣಾಕಾರ ಮಾಡಬೇಕು, ಲಾಸ್ಟಿಗೆ ಪ್ಲಸ್ ಮಾಡಬೇಕು. 6 3 18, 18 + 5 ಅಂತಂದ್ರೆ 23. ಯಾವ ಆಪ್ಷನ್ ಕಾಣಿಸ್ತಾ ಇದೆ? ಆಪ್ಷನ್ 2 ಸರಿಯಾದ ಉತ್ತರ ಇರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್, 480ರ 45% ಎಷ್ಟು? ಬಹಳ ಈಸಿ ಕ್ವಶನ್. 480ರದ್ದು 45% ಕಂಡಿಬೇಕು. 45% ಅಂದ್ರೆ 45 ಭಾಗಿಸು 100. 5 9 45, 5 20 100. 0ಯಿಂದ 0 ಹೋಯಿತು, 2 1 2 24. ನೋಡ್ರಿ, ಪೂರ್ತಿ ಗುಣಾಕಾರ ಮಾಡ್ಬಿಡ್ರಿ. ಲಾಸ್ಟ್ನೇದು ಮಾತ್ರ ನೋಡ್ರಿ, ನೀವು ಲಾಸ್ಟ್ನೇದನ್ನ ಮಾತ್ರ ಚೆಕ್ ಮಾಡ್ರಿ. 9 4 36. ಲಾಸ್ಟಕ್ಕೆ ಏನು ಬರಬೇಕು? 6 ಬರಬೇಕು. ಲಾಸ್ಟಕ್ಕೆ 6 ಯಾವ ಆಪ್ಷನ್ ಒಳಗದ? ಆಪ್ಷನ್ 1ರಲ್ಲಿ ಮಾತ್ರ ಇದೆ. ಒಂದು ವೇಳೆ 2 ಕಡೆ ಇತ್ತಂದ್ರೆ ಅವಾಗ ನೀವು ಪೂರ್ತಿ ಲೆಕ್ಕವನ್ನ ಮಾಡಬಹುದು. ಬಟ್ ಇಲ್ಲಿ ನಾವು ಪೂರ್ತಿ ಲೆಕ್ಕ ಮಾಡಿದ್ರೂ ಕೂಡ ಹಾಗೂ ಎಷ್ಟು ಬರ್ತದ? ಇದೇ ಉತ್ತರ ಬರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್, ಒಂದು ಹಾಲು ಮಾರುವವನು 500 ಲೀಟರ್ ಹಾಲಿಗೆ 90% ನೀರನ್ನ ಸೇರಿಸಿದನು. ಅವನು ಎಷ್ಟು ನೀರು ಸೇರಿಸಿದನು ಅಂತ. ನೀರು ಎಷ್ಟೈತಿ ಅದ್ರೊಳಗೆ ಕಂಡುಹಿಡಿಬೇಕು. ನೋಡ್ರಿ, 10% ಅಂದ್ರೆ 50 ಆಗ್ತದ. 90% ಅಂದ್ರೆ 9ರಿಂದ ಗುಣಿಸ್ರಿ. 9 5 45 ಅಂದ್ರೆ 450 ಲೀಟರ್. ಸಿಂಪಲ್ ಕ್ವಶನ್, ಹೌದಲ್ಲ? ಇಲ್ಲ ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ 500 ಲೀಟರ್ ಇತ್ತು, ಅದ್ರೊಳಗೆ 90% ನೀರ ಕೂಡಿಸ್ಯಾನಂದ್ರೆ 90% ಬರದ್ರಿ. 2 0ಯಿಂದ 2 0 ಹೋತು. 5 9 45 ಮುಂದೆ 1 0 ಅಂದ್ರೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್, ಒಂದು ಮೈದಾನವು 180 ಮೀಟರ್ ಉದ್ದ 60 ಮೀಟರ್ ಅಗಲವಿದೆ. ಉದ್ದ ಮತ್ತು ಅಗಲದ ಅನುಪಾತ ಕಂಡಿಡ್ರಿ ಅಂತಾರೆ. ಅನುಪಾತ ಹೆಂಗೆ ಕಂಡಿದ್ರಿ? 1 0ಯಿಂದ 1 0 ಹೋತು. 6 1 6, 6 3 18. ಹಾಗಾದ್ರೆ 3 ಅನುಪಾತ 1 ಯಾವ ಆಪ್ಷನ್? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಒಬ್ಬ ಹುಡುಗನ ವಯಸ್ಸು 52 ವರ್ಷ. ಅವನ ತಂದೆಯ ವಯಸ್ಸು 104 ವರ್ಷವಾಗಿದ್ರೆ ಅವರಿಬ್ಬರ ನಡುವಿನ ವಯಸ್ಸಿನ ಅನುಪಾತ ಕಂಡುಹಿಡಿಯಬೇಕು. 52 1 52 2. ಹಾಗಾದ್ರೆ 1 ಅನುಪಾತ 2 ಬರಬೇಕು. ಯಾವ ಆಪ್ಷನ್ ಅದ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಬಹಳ ಸಿಂಪಲ್ ಆದಂತ ಕ್ವಶನ್, ನೋಡಿದ ತಕ್ಷಣ ಗೊತ್ತಾಗತೈತಿ ಇದು ಡಬಲ್ ಐತಂತ, ಹೌದಲ್ಲ? ನೆಕ್ಸ್ಟ್ ಕ್ವಶನ್, 16 ಪುರುಷರು 8 ದಿನಗಳಲ್ಲಿ ಕೆಲಸವನ್ನ ಪೂರ್ಣಗೊಳಿಸಿದರೆ ಒಬ್ಬ ವ್ಯಕ್ತಿ ಆ ಕೆಲಸ 2 ದಿವಸ ಮಾಡ್ತಾನೆ. 16 ಪುರುಷರು 8 ದಿವಸನಾಗ ಕೆಲಸ ಮಾಡ್ತಾರೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಮಾಡ್ಬೇಕಂದ್ರೆ 1ರಿಂದ ಭಾಗಿಸ್ತೀರಿ. ಪೂರ್ತಿ ಗುಣಿಸ್ಬೇಡ್ರಿ. 16 8 128 ಡೈರೆಕ್ಟ್ ಬಂದ್ರಂತೂ ಓಕೆ, ಇಲ್ಲ ಅಂತಂದ್ರೆ ಲಾಸ್ಟ್ನೇದು 8 6 48, ಲಾಸ್ಟ್ 8 ಬರಬೇಕು. ರೈಟ್. ಇದಂತೂ ನಿಮ್ಗೆಲ್ಲರಿಗೂ ಈಸಿ ಲೆಕ್ಕ ಗೊತ್ತಿರುವಂಥದ್ದು, ಹೌದಾ? ರೈಟ್. ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಅದ, M1 D1 T1 ಡಿವೈಡೆಡ್ ಬೈ W1 ಈಸ್ ಈಕ್ವಲ್ ಟು M2 D2 T2 ಡಿವೈಡೆಡ್ ಬೈ W2. ಈ ಫಾರ್ಮುಲಾ ಮುಖಾಂತರ ಮಾಡ್ಬೋದು. ಮೆನ್ ಜಾಗದಾಗ 16 ಬರಿತೀರಿ, 16 ಡೇ ಜಾಗದಾಗ 8 ಬರೆದ್ರಿ, ಕೊಟ್ಟದನ್ನ ಖಾಲಿ ಬಿಡ್ತೀರಿ. ಇಲ್ಲಿ ಒಬ್ಬ ವ್ಯಕ್ತಿ ಮಾಡ್ಬೇಕಂದ್ರೆ ಒಂದು ಮೆನ್ನ ಎಷ್ಟು ದಿನ ಕೊಟ್ಟರೆ ಡಿ 16 8 128. ಓಕೆ. ನೆಕ್ಸ್ಟ್, ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 5 ಸಿಂಪ್ಲಿಫೈ. ಬಹಳ ಈಸಿ ಇದು. ನೋಡ್ರಿ, ಇದನ್ನ ನೋಡಿದ ತಕ್ಷಣ ಏನ್ ಅನಿಸ್ತೈತಿ ನಿಮ್ಗೆ? ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ಐತ್ಲೋ, ಇದು ನೋಡ್ರಿ, ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ಐತ್ಲೋ. ಹಾಗಾದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಏನಾಕತಿ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತತಿ. ಮಾಡಿಬಿಡ್ರಿ, ಮುಗಿದು ಹೋತು. ಹಾಗಾದ್ರೆ ಎಕ್ಸ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 5ನ್ನ ಸ್ಕ್ವೇರ್ ಮಾಡಿದ್ರೆ 25. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 25 ಯಾವ ಆಪ್ಷನ್ ಅದ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಈ ಫಾರ್ಮುಲಾ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದ್ರೆ ಬೇಸಿಕ್ ಇಂದ ಮಾಡ್ಕೋಬಹುದು. ಎಕ್ಸ್ ಇಂದ ಎಕ್ಸ್ ಫಸ್ಟ್ ಇದಕ್ಕೆ ಗುಣಿಸ್ತೀರಿ, ಏನಾಯ್ತಪ್ಪ? ಎಕ್ಸ್ ಸ್ಕ್ವೇರ್. ಆಮೇಲೆ ಎಕ್ಸ್ ಇಂದ ಇದಕ್ಕೆ ಗುಣಿಸ್ತೀರಿ, ಎಕ್ಸ್ ಇಂಟು 5 5 ಎಕ್ಸ್ ಪ್ಲಸ್ ಮೈನಸ್ ಇರೋದ್ರಿಂದ ಮೈನಸ್ ಬರೀತೀವಿ. ನೆಕ್ಸ್ಟ್ ಇದರಿಂದ 5 ಇಂಟು ಎಕ್ಸ್ 5 ಎಕ್ಸ್ ಎಂಥದ್ದು? ಪ್ಲಸ್. ಯಾಕ? ಪ್ಲಸ್ 5 ಪ್ಲಸ್ ಎಕ್ಸ್ ಇರೋದ್ರಿಂದ 5 ಇಂಟು ಎಕ್ಸ್ 5 ಎಕ್ಸ್.
ನೆಕ್ಸ್ಟ್ ಇಲ್ಲಿಂದ ಇಲ್ಲಿ 5 5 25 ಪ್ಲಸ್ ಇಂಟು ಮೈನಸ್ ಇರೋದ್ರಿಂದ ಮೈನಸ್. ಓಕೆ, ಪ್ಲಸ್ 5x ಮೈನಸ್ 5x ಕ್ಯಾನ್ಸಲ್ ಆಯ್ತು. ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 25 ಉಳಿತು. ಇದು ಬೇಸಿಕ್ ಇಂದ ಮಾಡುವಂಥದ್ದು, ಬಟ್ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಮೆಥಡ್ ಮಾಡ್ರಿ, ಇದನ್ನ ಆನ್ಸರ್ ಬಂದ್ಬಿಡ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಕ್ರಮಬದ್ಧ ಪಂಚಭುಜಾಕೃತಿ ಅಂದ್ರೆ 5 ಬಾಹುಗಳನ್ನು ಹೊಂದಿರುತ್ತದೆ. ಅದರ ಸುತ್ತಳತೆ 405 ಮೀಟರ್ ಆಗಿದೆ. ಒಂದು ಬದಿ ಉದ್ದ ಎಷ್ಟು? ಬಹಳ ಈಸಿ ಅಲ್ಲ. ಟೋಟಲ್ ಸುತ್ತಳತೆ 405 ಐತಂದ್ರೆ ಒಂದು ಬಾಹು ಕಂಡುಹಿಡಿಬೇಕು. ಹಂಗಾರೆ ಎಷ್ಟು ಬಾಹು ಇರ್ತಾವ? ಟೋಟಲ್ 5 ಬಾಹು ಇರ್ತಾವ. 5ರಿಂದ ಕಡ್ತಾ ಹೊಡೆದ್ ಬಿಡ್ರಿ. 5 8 40, 5 1 5 ಅಂದ್ರೆ 81 ಮೀಟರ್. ಆಪ್ಷನ್ 1 ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದಾರೆ. ನಿಮಗೆಲ್ಲರಿಗೂ ಗೊತ್ತದ, ಚತುರ್ಭುಜ ಅಂದ್ರೆ 4 ಬಾಹುಗಳನ್ನ ಹೊಂದಿರುವಂತಹ ಆಕೃತಿ. ಇದರ ಎಲ್ಲಾ ಕೋನಗಳ ಮೊತ್ತ ಯಾವಾಗ್ಲೂ 360 ಡಿಗ್ರಿ ಇರ್ತವೆ. ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ರೈಟ್, ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಎಲ್ಲಾ ಗಣಿತದ 15 ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಓಕೆ, ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ಇನ್ನ ರೀಸನಿಂಗ್ ನ 5 ಪ್ರಶ್ನೆಗಳನ್ನ ಯಾವ ರೀತಿ ಕರೆಕ್ಟ್ ಆಗಿ ಅಟೆಂಪ್ಟ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಈ ಇದ್ದದ್ದು ಜೆ ಆಗಿದೆ. ಹಾಗಾದ್ರೆ ಇ ಅಂತಂದ್ರೆ ಎಷ್ಟು? ಇ ಅಂದ್ರೆ ಏನು? 5, ಜೆ ಅಂದ್ರ 10, ಇಲ್ಲಿ ಪ್ಲಸ್ 5 ಆಗಿರುವಂತದ್ದು. ಆರ್ ಅಂದ್ರ 18, ಡಬ್ಲ್ಯೂ ಅಂದ್ರ 23, ಇಲ್ಲೂ ಕೂಡ ಪ್ಲಸ್ 5 ಆಗಿರುವಂತದ್ದು. ಎಚ್ ಅಂದ್ರ 8, ಎಂ ಅಂದ್ರ 13, ಇಲ್ಲೂ ಪ್ಲಸ್ 5 ಆಗಿರುವಂತದ್ದು. ಹಾಗಾದ್ರೆ ಇಲ್ಲೂ ಕೂಡ ಏನಾಗ್ತಾ ಇದೆ? ಪ್ಲಸ್ 5 ಪ್ಲಸ್ 5 ಪ್ಲಸ್ 5 ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ನಾವು ಪ್ಲಸ್ 5 ಮಾಡ್ಬೇಕು. ಎನ್ ನೀವು ಮೈಂಡ್ ಒಳಗ ಥಿಂಕ್ ಮಾಡ್ಬೇಕು. ಮೈಂಡ್ ಒಳಗೆ ಏನ್ ಮಾಡ್ಬೇಕು? ಥಿಂಕ್ ಮಾಡ್ಬೇಕು. ಹೆಂಗ? ಎನ್ ಅಂತಂದ್ರ 14, 14ಕ್ಕೆ 5 ಕೂಡಿಸಿದ್ರೆ 19, 19 ಅಂದ್ರೆ ಎಸ್ ಬರ್ಬೇಕು. ಈ ರೀತಿ ವಿಚಾರ ಮಾಡ್ಬೇಕು. ಇವೆರಡು ಕ್ಯಾನ್ಸಲ್ ಅದು. ಈಗ ಎರಡನೇದು ಎ ಅಂದ್ರ 1, 1ಕ್ಕೆ 5 ಕೂಡಿಸಿದ್ರೆ 6, 6 ಅಂದ್ರೆ ಏನ್ ಬರ್ಬೇಕಪ್ಪ? ಎಫ್ ಬರ್ಬೇಕು. ಹಾಗಾದ್ರೆ ಎಸ್ ಎಫ್ ವಿ ಇದ ಆಪ್ಷನ್ ಒಳಗ ಐತಿ. ಇದು ಕ್ಯಾನ್ಸಲ್ ಆಯ್ತು. ಈ ರೀತಿಯಾಗಿ ನೀವು ಮೈಂಡ್ ಒಳಗನ ಥಿಂಕ್ ಮಾಡೋದ್ರಿಂದ ನಿಮ್ಮ ಟೈಮ್ ಎಕ್ಸಾಮ್ ಒಳಗ ಬಹಳ ಸೇವ್ ಆಗ್ತದ. ರೈಟ್, ಹಾಗಾದ್ರೆ ಇಲ್ಲಿ ಏನಾಗ್ತಾ ಇತ್ತು? ಪ್ರತಿಯೊಂದಕ್ಕೂ ಪ್ಲಸ್ 5 ಪ್ಲಸ್ 5 ಪ್ಲಸ್ 5 ಆಗ್ತಾ ಇತ್ತು. ರೈಟ್, ಮುಂದಿನ ಪ್ರಶ್ನೆ. ನೀಡಲಾದ ಸಂಖ್ಯೆಗಳ ಸರಣಿಯಲ್ಲಿ ಎಷ್ಟು 4ಗಳಿದಾವೆ ಅಂತ ಕೇಳಿದಾರೆ. ಹಾಗಾದ್ರೆ 4 ಎಲ್ಲೆಲ್ಲಿ? 1 4, 2 4, ಆಮೇಲೆ 3 4, 4 4. ಹಾಗಾದ್ರೆ ಇರುವಂತವು ಟೋಟಲ್ ಎಷ್ಟು? 4 4. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದಾರ? ಮೋರ್ ದೆನ್ 3, 3ಕ್ಕಿಂತ ಹೆಚ್ಚು ಯಾವ್ದದ? ಆಪ್ಷನ್ 4 ಅದ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ಓಕೆ, ನೆಕ್ಸ್ಟ್ ಕ್ವಶನ್. 18 ಜನರ ಸಾಲಿನಲ್ಲಿ ಪ್ರಿಯಾ ಎಡದಿಂದ 5ನೇ ಸ್ಥಾನದಲ್ಲಿದ್ದಾಳೆ, ಬಲದಿಂದ ಎಷ್ಟನೇ ಸ್ಥಾನದಲ್ಲಿ ಇರ್ತಾಳ ಅಂತ ಕೇಳಿರುವಂತದ್ದು. ಬಹಳ ಈಸಿ ಕ್ವಶನ್. ನಿಮ್ಗೆ ಹೇಳಿದೆ ನಾನು, ಜನರಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರೆ 1ಅನ್ನ ಸೇರಿಸ್ಬೇಕು. ಓಕೆ, ಹಾಗಾದ್ರೆ 18 ಜನರು ಅದಾರ ಅಂತಂದ್ರೆ ರ್ಯಾಂಕ್ ಎಷ್ಟಾಗಿರ್ತೈತಿ? ಈಗ 19 ರ್ಯಾಂಕ್. ಅದ್ರೊಳಗೆ ಎಡಗಡೆಯಿಂದ 5 ಕಳೆದ್ರೆ ನಮಗೇನ್ ಸಿಗ್ತದ? ಬಲಗಡೆಯಿಂದ ಸಿಗ್ತದ. 19ರೊಳಗೆ 5 ಹೋದ್ರ 14. 14 ಯಾವ ಆಪ್ಷನ್ ಅದಪ್ಪ? ಆಪ್ಷನ್ 4 ಇದೆ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್. ಇದನ್ನ ಡಿಕ್ಷನರಿ ಪ್ರಕಾರ ನಾವೇನ್ ಮಾಡ್ಬೇಕು? ಜೋಡಿಸ್ಬೇಕು. ಹಾಗಾದ್ರೆ ಡಿಕ್ಷನರಿ ಪ್ರಕಾರ ಜೋಡಿಸ್ಬೇಕಂತಂದ್ರ ಫಸ್ಟ್ ನಾವ್ ಏನ್ ಮಾಡ್ಕೋತೀವಿ? ಇದಕ್ಕೆ ನಂಬರಿಂಗ್ ಮಾಡ್ಕೋತೀವಿ. ಅಂದ್ರೆ ಈಸಿಯಾಗಿ ಲೆಕ್ಕ ಸಿಗ್ತದ. ಕೆ ಅಂದ್ರ 12, ಆರ್ ಅಂತಂದ್ರ 18, ಬಿ ಅಂದ್ರ 2, ವೈ ಅಂದ್ರ 25. ಹಾಗಾದ್ರೆ ಫಸ್ಟ್ ಯಾವ್ದು ಬರಬೇಕು? 3ನೇದು. ಹಾಗಾದ್ರೆ ಇವು ಎರಡು ಕ್ಯಾನ್ಸಲ್ ಆಯ್ತು. ರೈಟ್, 3 1 2 4, 3 1 2 4. ಯಾವ ಆಪ್ಷನ್ ಕಾಣಿಸ್ತಾ ಇದೆ? ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನ ಅದಲು ಬದಲು ಮಾಡಿದ್ರೆ ಏನ್ ಬರ್ತದ ಅಂತ ಕೇಳಿರುವಂತದ್ದು. ಓಕೆ, ಹಾಗಾದ್ರೆ 20 ಮೈನಸ್ ಇದ್ದಲ್ಲಿ ಏನ್ ಮಾಡ್ತೀರಿ? ಪ್ಲಸ್, ಪ್ಲಸ್ ಇದ್ದಲ್ಲಿ ಏನ್ ಮಾಡ್ತೀರಿ? ಮೈನಸ್. ರೈಟ್, ಹಾಗಾದ್ರೆ 20 ಪ್ಲಸ್ 7 27, 27ರಾಗ 6 ಕಳೆದ್ರೆ 21 ಬರ್ತದ. ಹಾಗಾದ್ರೆ 21 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 2ರೊಳಗೈತಿ. ಇದೇ ಏನಾಗಿರುವಂತದ್ದು? ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ರೈಟ್, ಪ್ಲಸ್ ಮೈನಸ್ ಒಳಗೆ ನೀವೇನೇ ಅದನ್ನ ಫಸ್ಟ್ ಮಾಡಿದ್ರೆ ಇದನ್ನ ಫಸ್ಟ್ ಮಾಡಿದ್ರೆ ಏನೂ ಚೇಂಜಸ್ ಆಗಿಲ್ಲ. ಅದು ನಿಮಗೆ ಗೊತ್ತಿರಲಿ. ಓಕೆ, ರೈಟ್. ಹಾಗಾದ್ರೆ ಈ ಒಂದು 20 ಪ್ರಶ್ನೆಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಓಕೆ, ಯಾಕಂದ್ರೆ ಈಗ ಎಕ್ಸಾಮ್ ನಿಯರ್ ಇರೋದ್ರಿಂದ ಪ್ರತಿಯೊಂದು
ಪ್ರತಿಯೊಂದು ನಿಮಿಷನೂ ಕೂಡ ನಿಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು, ರೈಟ್? ಹಾಗಾದರೆ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಕ್ಲೋಸ್ ಮಾಡೋಣ. ಓಕೆ, ಬೈ ಬಾಯ್.